ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ಲೀಸ್ ನೋಟ್, ನಾವು ಈ ಸಾರಿ ಕೆಲವು ಪ್ರಮುಖ ಇಲಾಖೆಗಳಲ್ಲಿ ವರ್ಗಾವಣೆಯನ್ನು ತೆಗೆದುಬಿಟ್ಟಿದ್ದೇವೆ. ನೋಡಿ, ಎಕ್ಸೈಸ್ ಇನ್ಮೇಲೆ ವರ್ಗಾವಣೆ ಮಂತ್ರಿಗಳ ಶಿಫಾರಸು ಮತ್ತು MLA ಶಿಫಾರಸಿನ ಮೇಲೆ ಆಗೋದೇ ಇಲ್ಲ. ಆಲೇ ಇದು ಸ್ಟಾರ್ಟ್ ಆಯಿತು ಕೌನ್ಸಿಲಿಂಗ್. ಸಬ್ ರಿಜಿಸ್ಟರ್ ಕೌನ್ಸಿಲಿಂಗ್, ಆಮೇಲೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಕೌನ್ಸಿಲಿಂಗ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಕೌನ್ಸಿಲಿಂಗ್. ವರ್ಗಾವಣೆಯಲ್ಲಿ ಇವತ್ತು ಭ್ರಷ್ಟಾಚಾರ ಆಗಬಾರ್ದು, ಶಾಸಕರ ಹಸ್ತಕ್ಷೇಪ ಆಗಬಾರ್ದು, ಮಂತ್ರಿಗಳ ನಡಿಬಾರ್ದು ಅಂತಲೇ ಕೌನ್ಸಿಲಿಂಗನ್ನು ನಮ್ಮ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಅಂದರೆ ಮೊದಲನೇ ಹೆಜ್ಜೆ ಭ್ರಷ್ಟಾಚಾರ ನಿರ್ಮೂಲನೆಯ ಸಲುವಾಗಿ ಮೊದಲನೇ ಹೆಜ್ಜೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಐ ಮಸ್ಟ್ ಕಾಂಪ್ಲಿಮೆಂಟ್ ಟು ಹಿಮ್. ಯಾಕೆಂದರೆ ಇದು ಬಜೆಟ್ನಲ್ಲಿ ಮಾಡಿದ್ದೀವಿ. ಎಸ್, ಆಡಳಿತದಲ್ಲಿ ಇದು ನಡೆದುಬಿಟ್ಟಿದೆ, ಇದು ಕರ್ಬ್ ಮಾಡಬೇಕು. ಇಟ್ ಇಸ್ ಅ ಟೈಮ್ ಟು ಕರ್ಬ್. ಅವರು BR ಪಾಟೀಲರು ಒಂದು ಪತ್ರವನ್ನು ಕೊಟ್ಟರೆ, We at East Point Group of Institutions offer a wide range of courses that provide limitless opportunities, building skills over 2 decades. ಅದನ್ನು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂಥ ಆಫೀಸರ್ನ ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾಗುತ್ತೆ. ಐ ರಿಕ್ವೆಸ್ಟ್ ಅಪಾನ್ ದಿ BR ಪಾಟೀಲ್ ಟು ಸ್ಪೆಸಿಫಿಕ್ಲಿ ಒಂದು ಲೆಟರನ್ನು ಕೊಡಿ ಅಂತ ಹೇಳ್ತೇನೆ. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ, ಇನ್ ಜನರಲ್ ಏನೇನು ನಡೆದಿದೆ ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕಂತಲೂ ಕೂಡ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಮಾಡ್ತೇವೆ. ನಮ್ಮ ಸರ್ಕಾರ ಜನಪರವಾದಂಥ ಆಡಳಿತ ಕೊಡಬೇಕು ಅನ್ನೋದಕ್ಕಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನ ಚಿಂತನೆಯನ್ನು ಮಾಡ್ತಾರೆ. ಇದಕ್ಕೆಲ್ಲರೂ ಸಹಕಾರ ಬೇಕು. ಇದಕ್ಕೆ ಇಟ್ಸ್ ನಾಟ್ ಕರಪ್ಷನ್ ಈಸ್ ನಾಟ್ ಎ ಪಾರ್ಟ್ ಆಫ್ ಓನ್ಲಿ ನಮ್ಮದಂತ, ಎಲ್ಲರೂ ಬೇಕಿದ್ದಕ್ಕೆ. ಎವ್ರಿಬಡಿ ಹ್ಯಾಸ್ ಟು ಜಾಯಿನ್ ದ ಹ್ಯಾಂಡ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ, ಬೇರೆ ಸ್ಟೇಟಲ್ಲಿದೆ. ಇಟ್ ಹ್ಯಾಸ್ ಬಿಕಮ್ ಎ ವರ್ಲ್ಡ್ ಫಿನಾಮಿನಾ. ಇಟ್ ಹ್ಯಾಸ್ ಟು ಬಿ ಕರ್ಬ್. ಐ ಡೂ ಅಗ್ರಿ. ಅದಕ್ಕೆ ನಮಗೆ BR ಪಾಟೀಲರು ಬಹುತೇಕ ಮಾತಾಡಿದ್ದರೆ ಅದನ್ನು ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವರೇ ಸ್ಪಷ್ಟ ಹೇಳಿದ್ದಾರೆ, ಅದಕ್ಕೆ ಜಮೀರ್ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಈಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್. ಅದಕ್ಕೆ ನಾನು ಅವನಿಗೆ ದಿಲ್ದಾರ್ ಆ್ಯಂಡ್ ಶಾನ್ದಾರ್ ಅಂತ ಟೈಟಲ್ ಕೊಟ್ಟಿದ್ದೀನಿ ಅವನಿಗೆ. ಸರ್, ನೀವೇ ಹೇಳಿದಾಗೆ ಸಮಾಧಾನ ಇಲ್ಲದ ರಾಜು ಕಾಗೆ ಅವರ ಆರೋಪ ಏನು ಸರ್? ನೋಡಿ, ರಾಜು ಕಾಗೆ ಅವ್ರದ್ದು ಡಿಫ್ರೆಂಟ್. ಐ ನೋ ಹಿಮ್ ವೆರಿ ವೆಲ್. ಅವ್ರು ಏನು ಹೇಳ್ತಾರೆ, ನಮಗೆ ಹಣ ಅವ್ರದ್ದು ಕೆಲವು ಇರಿಗೇಷನ್ದು ನಾವು ಇದರಲ್ಲಿ ಬಜೆಟಲ್ಲಿ ಹಾಕಿದ್ದೇವೆ. ಅವ್ರಿಗೆ ಬೇಗ ತ್ವರಿತವಾಗಿ ಕೆಲಸ ಆಗ್ತಾಯಿಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಹಣ ಬಿಡುಗಡೆ ಆಗ್ತಾ ಇಲ್ಲ. ನಾನು ಹೇಳಿ ಸಾಕಾಗಿದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಫೈನಾನ್ಸು ಕಳೆದ 2 ವರ್ಷದಲ್ಲಿ ನಮಗೆ ತೊಂದರೆ ಇತ್ತು. ಯಾಕೆ ತೊಂದರೆ ಇತ್ತಂದರೆ, ನಾಟ್ ಓನ್ಲಿ ಬಿಕಾಸ್ ಆಫ್ ದ ಗ್ಯಾರಂಟಿ. ಪ್ರೀವಿಯಸ್ ಗೌರ್ಮೆಂಟ್ BJP ಗೌರ್ಮೆಂಟ್ ಇದ್ದಾಗ ಸಾಕಷ್ಟು ಕೆಲಸ ಮಾಡಿ ನಮ್ಮ ಮೇಲೆ ಬಿಟ್ಟು ಹೋಗಿಬಿಟ್ಟಿದ್ರು. ಈ ವರ್ಷ ನಮಗೆ ಸ್ವಲ್ಪ ಶಾಸಕರಿಗೆ ಹಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯಮಂತ್ರಿಗಳು ಜುಲೈ ತಿಂಗಳಿಂದ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಸ್ಪೆಷಲ್ ಗ್ರ್ಯಾಂಟನ್ನು ಕೊಡ್ತಾ ಇದ್ದಾರೆ. 50 crores, ಇವನ್ ಇನ್ಕ್ಲೂಡಿಂಗ್ ಅಪೋಸಿಷನ್ ಐ ಆಮ್ ಟಾಕಿಂಗ್, ಕೊಡ್ತಾ ಇದ್ದಾರೆ ಜುಲೈ ತಿಂಗಳಿಂದ. ಅದಕ್ಕೆ ಆ ಹಣ ಬಿಡುಗಡೆ ಆದಾಗ ರಾಜು ಕಾಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತು ಅವ್ರು ರಾಜು ಕಾಗೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹೆಚ್ಚಿಗೆ ಹಣ ಕೇಳಿದರೆ ಈ ಸಾರಿ ಹಣ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಈ ಸಾರಿ ಸ್ವಲ್ಪ ವಿ ಆರ್ ಲಿಟಲ್ ಕಂಫರ್ಟೇಬಲ್ ದಿಸ್ ಇಯರ್. ಮುಂದಿನ ವರ್ಷ ಫುಲ್ಲಿ ಕಂಫರ್ಟೇಬಲ್ ಆಗ್ತೇವೆ. ಹೀಗಾಗಿ ಅವರು ಅಸಮಾಧಾನ ಅಂದರೆ ಈ ಥರದ ತೋರಿಸಿದ್ದಾರೆ. ಇವೆಲ್ಲ ಇರ್ತದೆ ಸಹಜವಾಗಿ. ಸ್ವಲ್ಪ ಕಷ್ಟದ ಕಾಲದಲ್ಲಿ ಇದು ಸರ್ಕಾರದ ವಿರುದ್ಧ ದಂಗೆ ಅಲ್ಲ, ಸರ್ಕಾರದ ಆಡಳಿತದ ವಿರುದ್ಧ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಅಲ್ಲ. ಸಿದ್ದರಾಮಯ್ಯ ಪರವಾಗಿ ಎಲ್ಲ ಶಾಸಕರಿದ್ದಾರೆ. Nobody can disturb Siddaramaiah. Another 3 years he will be a chief minister and he has decided to give a good governance. ನಾನು ಅವ್ರಿಗೆ ಹೇಳಿದ್ದೇವೆ, ಇನ್ನು 3 ವರ್ಷ ಒಳ್ಳೆ ಆಡಳಿತ ಕೊಡಿ ಸರ್, ಒಳ್ಳೆ ಆಡಳಿತ ಕೊಟ್ಟು ಜನಪರ ನಿಮ್ಮ ಬರೆದಾರೆ ಅನ್ನೋದನ್ನು ತೋರಿಸ್ಬೇಕು ನೀವು ಅನ್ನೋದನ್ನು ಹೇಳಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಆ ಬದ್ಧತೆ ಇದೆ. ಡೆಫಿನೆಟ್ಲಿ ವಿಲ್ ಡೂ ಇಟ್. ಸರ್, ಈಗ ನೀವು ಪ್ರತಿ ಶಾಸಕರಿಗೆ 50 ಕೋಟಿ ಕೊಡ್ತಾರೆ CM ಅಂತ ಹೇಳಿದ್ರೆ, ಬಾದಾಮಿಯಲ್ಲಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಅಲ್ಲಿ ಕೆಲವು ಶಾಸಕರು ಬಾದಾಮಿ ಅಭಿವೃದ್ಧಿಗೆ ಹಣಕಾಸಿನ ನೆರವು ಕೇಳಿದ್ರೆ ಸರ್ಕಾರದ ಹತ್ರ ಹಣ ಇಲ್ಲ, ಎಲ್ಲಿಂದ ತಂದು ಕೊಡೋದು ಅನ್ನೋ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ, ಬೀಯಿಂಗ್ ಎ ಹೋಮ್ ಮಿನಿಸ್ಟರ್, ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಎದಕ್ಕೆ ಕೇಳಿದ್ದಾರೆ ಗೊತ್ತಿಲ್ಲ. ಬಟ್ ಈಗಂತೂ 50 ಕೋಟಿ ಕೊಡ್ತಾ ಇದೆ. ನಾನು ಯಾಕೆ ಆ್ಯಸ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಬಜೆಟ್ ಬರೆಯೋದ್ರಲ್ಲಿ ನಾನು ಭಾಗಿಯಾಗಿದ್ದರಿಂದ ಬಜೆಟ್ ಬರೆಯುವಾಗ ಐ ಆಮ್ ಎ ಪಾರ್ಟ್ ಆಫ್ ದ ಬಜೆಟ್ ಪ್ರಿಪ್ರೇಷನ್. ಹೀಗಾಗಿ ನನಗೆ ಗೊತ್ತಿದೆ ಅದು ಯಾವುದಕ್ಕೆ ಕೇಳಿದ್ದಾರೆ ಗೊತ್ತಿಲ್ಲ. ಅದು ಏನು ಕೇಳಿದ್ದಾರೆ ಅನ್ನೋದು ಗೊತ್ತಾರೆ ಅಂತ ತಿಳ್ಕೊಂಡು ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ.